Hello everyone, welcome back to my channel. So if you are new here, I am Suprita and ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಯಾಕೆ ಈ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ ಕವರ್ ಮಾಡಿದ್ದೀನಿ. ಸೊ ಇಫ್ ಸಮ್ವನ್ ಹೂ ಹ್ಯಾವ್ ಮಿಸ್ಡ್ ಇಟ್, ಪ್ಲೀಸ್ ಟು ವಾಚ್ ದಟ್ ವಿಡಿಯೋ. ಆ್ಯಂಡ್ ಇವತ್ತಿನ ಯೂಟ್ಯೂಬ್ ವ್ಲಾಗ್ ನನಗೆ ತುಂಬಾ ಸ್ಪೆಷಲ್ ಬಿಕಾಸ್ ನನ್ನ ಒಂದು ದೊಡ್ಡ ಡ್ರೀಮ್ ಇದ್ದದನ್ನ ನಾನು ಇವಾಗ ಸ್ಪೇಸ್ಗೆ ಕನ್ವರ್ಟ್ ಮಾಡಿ ಒಂದು ಆಫೀಸ್ನ ರೆಡಿ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಈ ಒಂದು ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ವಿಡಿಯೋನ ಫುಲ್ಲು ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಆಫೀಸ್ನ ಸ್ಪೇಸ್ನ ಕವರ್ ಮಾಡ್ತೀನಿ, ಬಟ್ ನಾನು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಅದರಲ್ಲಿ ನಾವು ಏನೇನು ಈ ಪ್ಲೇಸಲ್ಲಿ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಪ್ಲೀಸ್ ಡೂ ವಾಚ್ ಇಟ್ ಕಂಪ್ಲೀಟ್. ಸೊ ಯಾಕೆ ಆಫೀಸ್ ಮಾಡ್ತಿದ್ದೀವಿ ಅಂತ ಕೇಳಿದ್ರೆ, ನನ್ನ ಒಂದು ಚಿಕ್ಕ ಫೋಟೋಗ್ರಫಿ ಸ್ಟುಡಿಯೋನ ನಾನು ಮನೇಲೇ ಸೆಟಪ್ ಮಾಡ್ಕೊಂಡಿದ್ದೆ. ನಾನು ನಿಮ್ಗೆ ಆ ಕ್ಲಿಪ್ಸ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿರ್ತೀನಿ. ಸೊ ಅದನ್ನು ನಾವು ಆ ಕ್ರಿಯೇಟಿವಿಟಿನ ಒಂದು ದೊಡ್ಡ ಸ್ಪೇಸಲ್ಲಿ ಮಾಡಬೇಕು ಅಂತ ಈ ಆಫೀಸ್ನ ಓಪನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನು ಅಲ್ಲಿ ವರ್ಕ್ ತುಂಬ ನಡೀತಾ ಇದೆ, ಪೆಂಡಿಂಗಲ್ಲಿದೆ. ಜಸ್ಟ್ ಒಂದು ಸ್ಪೇಸಸ್ದು ನಿಮಗೆ ಫೋಟೋಸ್ ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಿಸ್ ಸ್ಮಾಲ್ ಕಾರ್ನರ್ ಇನ್ ಮೈ ರೂಮ್ ವಾಸ್ ಮೈ ಫಸ್ಟ್ ಫೋಟೋಗ್ರಫಿ ಸ್ಟುಡಿಯೋ. ಯಾವುದೇ ಥರ ಬಿಗ್ ಸೆಟಪ್ ಇರಲಿಲ್ಲ, ಫ್ಯಾನ್ಸಿ ಇಂಟೀರಿಯರ್ಸ್ ಇರಲಿಲ್ಲ, ಜಸ್ಟ್ ಪ್ಯಾಷನ್ ಮತ್ತು ಡ್ರೀಮ್ ಮಾತ್ರನೇ ಇತ್ತು. ಆ್ಯಂಡ್ ಇವತ್ತು ವಿ ಆರ್ ಸ್ಟ್ಯಾಂಡಿಂಗ್ ಇನ್ಸೈಡ್ 1400 ಸ್ಕ್ವೇರ್ ಫೀಟ್ ಆಫೀಸ್. ಸೊ ಇದು ಯಾವುದು ಕೂಡ ಓವರ್ನೈಟ್ ಆಗಿಲ್ಲ, ಇದ್ರ ಹಿಂದೆ ತುಂಬಾ ಸ್ಟ್ರಗಲ್ ಇತ್ತು. ಸೊ ಫುಲ್ ವಿಡಿಯೋನ ನೋಡಿ. ಸೊ ನೆಕ್ಸ್ಟು ನಾವು ಯಾವುದನ್ನು ಟಚ್ ಮಾಡದೆ ನೀಟಾಗಿ ಕೂತು ಥಾಟ್ಫುಲ್ಲಿಯಾಗಿ ಪ್ಲ್ಯಾನ್ ಮಾಡಿದ್ವಿ. ಇವಾಗ ನೀವು ನೋಡ್ತಿರೋದೇನು ಅಂತ ಹೇಳಿದ್ರೆ 3D ಮಾಡೆಲ್ ಡಿಸೈನ್. ಸೊ ನಾವು ಎಲ್ಲ ಸೆಗ್ಮೆಂಟ್ಸು ತುಂಬ ಪ್ಲ್ಯಾನ್ ಮಾಡಿ ಪ್ರತಿಯೊಂದು ಎಡಿಟಿಂಗ್ ಸ್ಪೇಸ್ ಎಲ್ಲಿ ಬರಬೇಕು ಅಥವಾ ಕ್ಲೈಂಟ್ ಮೀಟಿಂಗ್ಸ್ ಎಲ್ಲಾಗಬೇಕು, ಶೂಟಿಂಗ್ ಏರಿಯಾ ಹೇಗಿರಬೇಕು, ಎಲ್ಲಿ ಲೈಟ್ ಜಾಸ್ತಿ ಬೇಕು, ಆ್ಯಂಡ್ ಆಫೀಸ್ ಥರ ಫೀಲ್ ಆಗೋ ಥರ ಪ್ರತಿಯೊಂದು ನಮ್ಮ ಇಂಟೀರಿಯರ್ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಆ್ಯಂಡ್ ಅವರು ಈ 3D ಮಾಡೆಲ್ನ ಕೊಟ್ಟಿದ್ದರು. ಪರ್ಸ್ನಲಿ ನಾವೇ ತುಂಬ ಪ್ಲೇಸಸ್ಸಿಗೆ ಹೋಗಿ ಕಲರ್ ಪ್ಯಾನಲ್ಸ್ ಆಗಿರ್ಬೋದು, ಮೆಟೀರಿಯಲ್ಸ್, ಟೆಕ್ಸ್ಚರ್ಸ್ ಎಲ್ಲನೂ ನಾವೇ ಹೋಗಿ ಸೆಲೆಕ್ಟ್ ಮಾಡಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಬಜೆಟ್ ಫ್ರೆಂಡ್ಲಿ ಆಗೂ ಬೇಕಿತ್ತು, ಬಟ್ ನಾಟ್ ಅ ಬೇಸಿಕ್ ಒನ್. ಅಫೋರ್ಡಬಲ್ ಆಗಿತ್ತು, ಬಟ್ ಸ್ಟಿಲ್ ಪ್ರೀಮಿಯಮ್ ಒನ್ನೇ ಸೆಲೆಕ್ಟ್ ಮಾಡಿದ್ದೀವಿ. ಎವ್ರಿ ಶೇಡ್ ನಾವು ಸೆಲೆಕ್ಟ್ ಮಾಡಿರೋದು ತುಂಬ ಕೇರ್ಫುಲಿ ಆಗಿ ಸೆಲೆಕ್ಟ್ ಮಾಡಿದ್ವಿ ಬಿಕಾಸ್ ಇಟ್ಸ್ ಅ ಸ್ಟುಡಿಯೋ ಕಾನ್ಸೆಪ್ಟ್. ಆ್ಯಂಡ್ ಕಲರ್ಸ್ ಕೂಡ ತುಂಬಾ ಸ್ಟಾರ್ಟಿಂಗಲ್ಲಿ ರಿಜೆಕ್ಟ್ ಆಯಿತು, ಬಟ್ ಫೈನಲಿ 3 to 4 ಟ್ರಯಲ್ಸಲ್ಲಿ ಎಲ್ಲನೂ ಫೈನಲೈಸ್ ಆಯಿತು. ನಮಗೆ ಈ ಸ್ಪೇಸ್ ಬೇಕಾಗಿದ್ದಿದೆ ಮೇನಾಗಿ ಕ್ರಿಯೇಟಿವ್ ಆಗಿರಬೇಕು, ವಾರ್ಮ್ ಆಗಿರಬೇಕು, ಆ್ಯಂಡ್ ಆಲ್ಸೋ ಪವರ್ಫುಲ್. ದಿಸ್ ವಾಸ್ ನಾಟ್ ಜಸ್ಟ್ ಇಂಟೀರಿಯರ್ ವರ್ಕ್, ಇಟ್ ವಾಸ್ ಬಿಲ್ಡಿಂಗ್ ಅನ್ ಐಡೆಂಟಿಟಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಇಂಟೀರಿಯರ್ ಟೀಮ್ ಅವ್ರ ಬಗ್ಗೆ ಹೇಳಲೇಬೇಕು ಬಿಕಾಸ್ ದೇ ಹ್ಯಾವ್ ವರ್ಕ್ ಸೋ ಸಿನ್ಸಿಯರ್ಲಿ. ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು. ಆ್ಯಂಡ್ ಹಾನೆಸ್ಟ್ಲಿ ಇದರಿಂದ ನಾನು ತುಂಬಾ ಕಲ್ತಿದ್ದೀನಿ. ಫ್ರಮ್ ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಅಥವಾ ಪೇಂಟರ್ಸ್ ಆಗಿರ್ಬೋದು, ಕಾರ್ಪೆಂಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಂದನೂ ತುಂಬಾ ಕಲ್ತ್ಕೊಂಡಿದ್ದೀನಿ. ಪ್ರತಿಯೊಂದು ಸಣ್ಣ ಕೆಲಸ ಕೂಡ ನಮಗೆ ತುಂಬಾ ಹೇಳ್ಕೊಡುತ್ತೆ ಅಂತ ಹೇಳೋಕ್ಕೆ ಇದೇನೇ ಪ್ರೂಫು. ಆ್ಯಂಡ್ ನೆಕ್ಸ್ಟ್ ಇದರಿಂದ ನಾವು ಅವರಿಗೆ ಡಿಫ್ರೆಂಟಾಗಿ ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಿಕಾಸ್ ನಾವು ಅವ್ರ ಎಫರ್ಟ್ಸ್ನ ರಿಯಲ್ ಆಗಿ ನೋಡಿರ್ತೀವಿ. ಪ್ರತಿಯೊಬ್ಬ ಪೇಂಟರ್ಸು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದರು. ಆ್ಯಂಡ್ ಈ ಸ್ಪೇಸಿಗೆ ಪ್ರತಿಯೊಬ್ಬರು ಕೂಡ ಲೈಫ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತು ಈ ಆಫೀಸ್ ಇರೋದು ಹೇಳಬೇಕು ಅಂತ ಹೇಳಿದ್ರೆ ಟೀಮ್ ವರ್ಕ್ ಇಂದಾನೆ ಅಂತ ಹೇಳ್ಬೋದು. ಪ್ರತಿ ದಿನ ಕೂಡ ನಾವೇ ಇಲ್ಲಿ ಬಂದು ಈ ಸ್ಪೇಸ್ನ ನೋಡ್ತಾ ಇದ್ವಿ. ಆ್ಯಂಡ್ ಅದನ್ನು ಚೇಂಜ್ ಆಗೋದು ಸ್ಲೋ ಆಗಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಫಸ್ಟ್ ಇದ್ದಿದ್ದ ವಾಲ್ಸ್ಗೂ ಇವಾಗ ಪೇಂಟೆಡ್ ಪ್ಯಾನಲ್ಸ್ ಆಗಿರ್ಬೋದು, ಆ್ಯಂಡ್ ಎಂಟಿ ಹಾಲ್ ಇದ್ದದ್ದು ಇವಾಗ ಒಂದು ಸ್ಟ್ರಕ್ಚರ್ಡ್ ಸೆಗ್ಮೆಂಟ್ಸ್ ಆಗಿದೆ. ಮುಂಚೆ ಡ್ಯಾನ್ಸ್ ಸ್ಟುಡಿಯೋ ಆಗಿತ್ತು, ಬಟ್ ಇವಾಗ ಒಂದು ಕ್ರಿಯೇಟಿವ್ ಸ್ಪೇಸ್ಗೆ ಕನ್ವರ್ಟ್ ಆಗ್ತಾ ಇದೆ. ಆ್ಯಂಡ್ ಫೈನಲಿ ಈ ಥರ ಕಾಣಿಸ್ತಿತ್ತು ಆಫೀಸು. ಇನ್ನೂ ಸ್ವಲ್ಪ ಟಚಪ್ಸ್ ಎಲ್ಲ ಪೆಂಡಿಂಗ್ ಇದೆ. ಆ್ಯಂಡ್ ನನ್ನ ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಸ್ಪೇಸು ಕೂಡ ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ನಾವು ಈ ಥರ ಸ್ಪೇಸ್ನ ಕ್ರಿಯೇಟ್ ಮಾಡಿದ್ವಿ ಅಂತ. ಸೊ ನನ್ನ ಚಿಕ್ಕ ರೂಮಿಂದ ಎಕ್ಸ್ಪ್ಯಾಂಡ್ ಮಾಡಬೇಕು ನಮ್ಮ ಸ್ಪೇಸ್ನ ಅಂತ ಅಂದ್ಕೊಂಡಾಗ ನಾವು ನೋಡ್ತಿದ್ದು 700 ಸ್ಕ್ವೇರ್ ಫೀಟ್ ಹಂಗೆ ಸಮಥಿಂಗ್ ಚಿಕ್ಕದಿರೋದು ಅಥವಾ ಮ್ಯಾನೇಜಬಲ್ ಆಗಿರೋದನ್ನ ನೋಡ್ತಾ ಇದ್ವಿ. ತುಂಬ ಪ್ಲೇಸಸ್ಗೆ ವಿಸಿಟ್ ಮಾಡಿದ್ವಿ. ಸ್ವಲ್ಪ ತುಂಬ ಚಿಕ್ಕದಿತ್ತು ಅಥವಾ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು ಅಥವಾ ಒಂದೊಂದು ನಮಗೆ ಕರೆಕ್ಟ್ ಅಂತ ಅನಿಸ್ಲೇ ಇಲ್ಲ. ಬಟ್ ದೆನ್ ದಿ ಗಾಡ್ ಗ್ರೇಸ್ ವಿ ಫೌಂಡ್ 1400 ಸ್ಕ್ವೇರ್ ಫೀಟ್ ಆಫೀಸ್. ಆ್ಯಂಡ್ ಇದರಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತ ಹೇಳಿದ್ರೆ, ಮುಂಚೆನೇ ಇಲ್ಲಿ ಡ್ಯಾನ್ಸ್ ಸ್ಟುಡಿಯೋ ಆಗಿತ್ತು. ಆ್ಯಂಡ್ ನಾವು ಸ್ಟಾರ್ಟಿಂಗ್ ಬಂದಾಗ ಪ್ರತಿಯೊಂದು ವಾಲ್ಸು ಡಿಫ್ರೆಂಟ್ ಆಗಿತ್ತು, ಲೇಔಟ್ಸ್ ಡಿಫ್ರೆಂಟ್ ಆಗಿತ್ತು. ಅದು ಫೋಟೋಗ್ರಫಿ ಸ್ಟುಡಿಯೋ ಥರನೂ ಕಾಣಿಸ್ತಿರ್ಲಿಲ್ಲ. ಬಟ್ ಸ್ಟಿಲ್ ನಾನು ಅದು ಏನಾಗಿತ್ತು ಅಂತ ನೋಡಿಲ್ಲ, ಬಟ್ ನಾವು ಏನು ಮಾಡ್ಬೋದು ಅನ್ನೋ ಥಿಂಕಿಂಗೇ ಜಾಸ್ತಿ ಇತ್ತು. ಸೊ ಈ ವಿಡಿಯೋನ ಯಾರೇ ನೋಡ್ತಿದ್ರು ಕೂಡ ನಿಮಗೆ
ನಿಮಗೂ ಕೂಡ ನಿಮ್ಮ ಡ್ರೀಮ್ ವರ್ಕ್‌ನ ಸ್ಟಾರ್ಟ್ ಮಾಡಬೇಕು ಅಥವಾ ಆಫೀಸ್‌ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂತಿದ್ರೆ, ಚಿಕ್ಕ ರೂಮಲ್ಲೇನೆ ಸ್ಟಾರ್ಟ್ ಮಾಡಿ. ಯಾವುದೇ ಥರ ಪರ್ಫೆಕ್ಟ್ ಟೈಮಿಂಗ್ ಆಗಿರ್ಬೋದು ಅಥವಾ ಅಪ್ರೂವಲ್‌ಗಾಗಿರ್ಬೋದು ವೇಟ್ ಮಾಡಕ್ಕೆ ಹೋಗಬೇಡಿ. ಜಸ್ಟ್ ಡ್ರೀಮ್ ಮಾಡಿ, ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾನೆ ಇರಿ. ಬಿಕಾಸ್ ಒಂದು ದಿನ ನಿಮ್ಮ ನಂಬಿಕೆನೇ ಈ ಥರ ಒಂದು ಸ್ಪೇಸ್‌ಗೆ ಕರ್ಕೊಂಡು ಬರುತ್ತೆ. Thank you so much for watching this full video and being a part of my journey. If you like this video, please do follow and subscribe na ಮಾಡಿ. Thank you so much. ಇದೇ ಥರ ಕಂಟೆಂಟ್ಗೆ ನನ್ನ ನೆಕ್ಸ್ಟ್ ವೀಡಿಯೋಸ್ನ ನೋಡ್ತಾ ಇರಿ. Bye until next time. Thank you.